ನಮಸ್ಕಾರ ವೀಕ್ಷಕರೇ. ನಾವು ಕನ್ನಡ ಅಂತ ಬರೆಯುವಾಗ ನಾವು ಒತ್ತು ಕೊಡ್ತೀವಿ ಅಲ್ವಾ? ಒತ್ತಕ್ಷರ ಇರುತ್ತೆ, ಅದನ್ನು ಒತ್ತಿ ಕೂಡ ಹೇಳ್ತೀವಿ. ಹಾಗೆ ಅದನ್ನೇ ಇಂಗ್ಲೀಷಲ್ಲಿ ಬರೆಯುವಾಗ ಕೂಡ KANNADA ಅಂತ ಬರಿತೀವಿ. ಅಂದರೆ 2 ಅಕ್ಷರ ಬರೆದುಬಿಟ್ರೆ ನಾವು ಕನ್ನಡದಲ್ಲಿ ಹೇಗೆ ಒತ್ತಿ ಹೇಳ್ತೀವೋ ಇಂಗ್ಲೀಷಲ್ಲೂ ಹಾಗೆ ಒತ್ತೀವಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಹಾಗಾದರೆ ಇಂಗ್ಲೀಷ್ನ ಪದಗಳನ್ನು ಗಮನಿಸೋಣ. HILL ಅಂದರೆ ಹೆಲ್ ಅಂತ ಒತ್ತಿ ಹೇಳೋದಿಲ್ಲ ಅಲ್ವಾ? ಹಾಗೇನೆ HILL ಅಂದರೆ ಎಳೆದುಬಿಟ್ಟು ಹಿಲ್ ಅಂತ ಹೇಳ್ತೀವ? ಖಂಡಿತ ಇಲ್ಲ. HILL ಅಂದರೆ 2 ಸಲ ಹಿಲ್ಲಲ್ ಅಂತ ಹೇಳ್ತೀವ? ಇಲ್ಲ. ಹಾಗಾದರೆ HILL ಅಂದರೆ ಏನು ಹೇಳ್ತೀವಿ? ಹಿಲ್ ಅಷ್ಟೇ. ಹಾಗಿದ್ರೆ ಇಂಗ್ಲೀಷಲ್ಲಿ ಒತ್ತಬೇಕಾದ್ರೆ ಏನು ಮಾಡ್ತೀವಿ? ಅದರ ಬಗ್ಗೆ ಇವತ್ತು ನೋಡೋಣ. ಈಗ ಇಲ್ಲಿ ಒಂದು ಪದ ಕೊಟ್ಟಿದ್ದೀನಿ, OBJECT ಅಂತ ಸ್ಪೆಲ್ಲಿಂಗ್ ಇದೆ. ಹೇಗೆ ಓದ್ತೀರಾ ಇದನ್ನು? ನಿಮಗೆಲ್ಲ ಗೊತ್ತು, ಇದು ಆಬ್ಜೆಕ್ಟ್ ಅಂತೀರ. ಖಂಡಿತ. ಇದರಲ್ಲಿ 2 ಸ್ವರಗಳಿದೆ, ಒಂದು O ಇನ್ನೊಂದು E. OB 2 ಸೇರಿ ಅದನ್ನು ಒಂದು ಸಿಲಬಲ್ ಅಂತೀವಿ. JECT ಇನ್ನೊಂದು ಸಿಲಬಲ್ ಆಗುತ್ತೆ. ಈಗ OBನ ಒತ್ತಿದ್ರೆ JECT ಒತ್ತೋ ಹಾಗಿಲ್ಲ, ಹಾಗೆ JECT ಒತ್ತಿ ಹೇಳಿದ್ರೆ OBನ ಒತ್ತೋ ಹಾಗಿಲ್ಲ. ಅಂದರೆ ಇಂಗ್ಲೀಷಿನ ರೂಲ್ಸ್ ಪ್ರಕಾರ ಮಲ್ಟಿ ಸಿಲಬಲ್ ಅಂದರೆ ಒಂದಕ್ಕಿಂತ ಹೆಚ್ಚು ಸಿಲಬಲ್ಗಳಿದ್ದಾಗ ಒಂದು ಸಿಲಬಲನ್ನು ಮಾತ್ರ ಒತ್ತಿ ಹೇಳಬೇಕು. ಮಿಕ್ಕಿರೋ ಸಿಲಬಲಲ್ಲಿ ಸಾಮಾನ್ಯವಾಗಿ ವಾವಲ್ ಸೌಂಡನ್ನು ತುಂಬ ಕಡಿಮೆ ಮಾಡಿ ಹೇಳ್ತೀವಿ, ಅಥವಾ ಅಲ್ಲಿರೋ ಯಾವುದೇ ವಾವಲ್ ಸೌಂಡನ್ನು ಅಕಾರಕ್ಕಿಂತ ಕಡಿಮೆ ಮಾಡಿ ಶ್ವ ಅಂತಾರೆ, ಅದು ಅನ್ನೋ ಸೌಂಡ್ ಮಾಡಿ ಹೇಳ್ತೀವಿ. ಈಗ ಆಬ್ಜೆಕ್ಟಲ್ಲಿ ಆಬನ್ನು ಒತ್ತಾ ಇದ್ದೀವಿ, ಜೆಕ್ಟ್ ಅಂತ ಹೇಳಲ್ಲ, ಜಕ್ಟ್ ಅಂತೀವಿ, ಆಬ್ಜೆಕ್ಟ್. ಓಕೆ. ಹಾಗೆಯೇ ಇದನ್ನೇ ಇನ್ನೊಂದು ರೀತಿಯೂ ಪ್ರೊನೌನ್ಸ್ ಮಾಡ್ಬೋದು. OBನ ನಾವು ಹಗುರವಾಗಿ ಹೇಳಿ JECT ಒತ್ತಿ ಹೇಳಿದ್ರೆ ಐ ಆಬ್ಜೆಕ್ಟ್ ಯುವರ್ ಆನರ್. ಕೇಳಿದ್ದೀರಿ ಅಲ್ವಾ? ಇಲ್ಲಿ ಆಬ್ಜೆಕ್ಟ್ ಅಲ್ಲ, ಜೆಕ್ಟ್ ಆಯಿತು. ಇದಕ್ಕೆ ಇಂಗ್ಲೀಷಲ್ಲಿ ಸ್ಟ್ರೆಸ್ ಅಥವಾ ಆಕ್ಸೆಂಟೆಡ್ ಸಿಲಬಲ್ಸ್ ಅಂತೀವಿ. ಇಂಗ್ಲೀಷಲ್ಲಿ ಯಾವ ಸಿಲಬಲನ್ನು ಓದ್ತೀವಿ ಅದು ಆಕ್ಸೆಂಟೆಡ್ ಆಗಿರುತ್ತೆ. ಹಾಗೆ ಇದು ಬರೀ ವರ್ಡಲ್ಲಿ ಮಾತ್ರ ಅಲ್ಲ, ಸೆಂಟೆನ್ಸಲ್ಲಿ ಕೂಡ ನಾವು ಬೇರೆ ಬೇರೆ ವರ್ಡ್ಗಳನ್ನು ಒತ್ತಬಹುದು. ಈಗ ಪಕ್ಕದಲ್ಲಿ ನಿಮಗೆ ಒಂದು ಸೆಂಟೆನ್ಸ್ ಕಾಣುತ್ತೆ. ಆ ಸೆಂಟೆನ್ಸಲ್ಲಿ ಏನಿದೆ ನೋಡಿ, ಐ ಡಿಡ್ ನಾಟ್ ಸೇ ಯು ಲೈಡ್. ಬಿಡಿಸಿ ಪದ ಓದಿದ್ದೀನಿ. ಆದರೆ ನಾವೇನು ಮಾಡ್ತೀವಿ, ಈ ಪದ ಓದುವಾಗ ಎಲ್ಲದಕ್ಕೂ ಒಂದೇ ಸಮನಾಗಿ ತೂಕ ಕೊಟ್ಟು ಒತ್ತಿ ಮಾತಾಡ್ತೀವಿ. ಇದು ನಮ್ಮ ಭಾಷೆನಲ್ಲಿ ನಾವು ಮಾತಾಡೋ ರೀತಿ ಆಗಿಬಿಡುತ್ತೆ. ಆದರೆ ಒಂದೊಂದೇ ಪದಗಳನ್ನು ಮಾತ್ರ ಒತ್ತಿ ಬೇರೆದನ್ನು ಒತ್ತದೇ ಇದ್ದರೆ ಅದರ ಅರ್ಥ ಎಷ್ಟು ಚೇಂಜ್ ಆಗುತ್ತೆ ನೋಡೋಣ. ನಾವು ಸಾಮಾನ್ಯ ಓದಿ ಏನು ಅರ್ಥ ಮಾಡ್ಕೋತೀವಿ, ನಾನು ಹೇಳಲಿಲ್ಲ ನೀನು ಸುಳ್ಳು ಹೇಳಿದೆ ಅಂತ, ಅಥವಾ ನೀನು ಸುಳ್ಳು ಹೇಳಿದೆ ಅಂತ ನಾನು ಹೇಳಲಿಲ್ಲ, ಇಷ್ಟೇ ಅರ್ಥ ಮಾಡ್ಕೋತೀವಿ. ಆದರೆ ಐ ಡಿಡ್ ನಾಟ್ ಸೇ ಯು ಲೈಡ್ ಅಂದರೆ ನಾನು ಹೇಳಲೇ ಇಲ್ಲಪ್ಪ ನೀನು ಸುಳ್ಳು ಹೇಳಿದೆ ಅಂತ. ಅದನ್ನೇ ಐ ಡಿಡ್ ನಾಟ್ ಸೇ ಯು ಲೈಡ್ ಅಂದರೆ ನಾನು ಎಲ್ಲ ಹೇಳಿದ್ದೀನಿ, ಹೇಳೇ ಇಲ್ಲ ನೀನು ಸುಳ್ಳು ಹೇಳಿದೀಯಾ ಅಂತ ವಾದ ಮಾಡಿದಾಗುತ್ತೆ. ಐ ಡಿಡ್ ನಾಟ್ ಸೇ ಯು ಲೈಡ್ ಅಂದರೆ ನಾನು ಬಾಯ್ಬಿಟ್ಟು ಹೇಳೇ ಇಲ್ಲ, ನೀನು ಹೇಗೆ ಅಂದ್ಕೊಂಡೆ ಅನ್ನೋ ರೀತಿ ಆಗುತ್ತೆ. ಐ ಡಿಡ್ ನಾಟ್ ಸೇ ಯು ಲೈಡ್ ಅಂದರೆ ನೀನು ಸುಳ್ಳು ಹೇಳಿದೆ ಅಂತ ಹೇಳಿಲ್ಲ, ಬೇರೆ ಯಾರೋ ಸುಳ್ಳು ಹೇಳಿದ್ರು ಅಂತ ಹೇಳಿರ್ಬೋದು ಅಂತ ಅರ್ಥ ಆಗುತ್ತೆ. ಐ ಡಿಡ್ ನಾಟ್ ಸೇ ಯು ಲೈಡ್ ಅಂದರೆ ಆ ಲೈಡ್ ಮೇಲೆ ಒತ್ತು ಕೊಟ್ಟರೆ ನೀನು ಸುಳ್ಳು ಹೇಳಿದೆ ಅಂತ ನಾನು ಹೇಳಲಿಲ್ಲ, ಬೇರೆ ಏನೋ ತಪ್ಪು ಮಾಡಿದ್ಯಾ ಅಂತ ಹೇಳಿರ್ಬೋದು, ಮೋಸ ಮಾಡಿದೆ ಅಂತ ಹೇಳಿರ್ಬೋದು, ಲೇಟಾಗಿ ಬಂತೆ ಅಂತ ಹೇಳಿರ್ಬೋದು, ಆ ಥರ ಅರ್ಥ ಬರುತ್ತೆ. ಸೊ ಒಂದೊಂದು ಪದನ ನಾವು ಓದಿದಾಗ ಒಂದೊಂದು ವೇರಿಯೇಷನ್ ಇರುತ್ತೆ. ಇದನ್ನು ನಾವು ಇಂಟನೇಷನ್ ಅಂತೀವಿ, ಅಥವಾ ವರ್ಡ್ ಸ್ಟ್ರೆಸ್ ಅಥವಾ ಸೆಂಟೆನ್ಸ್ ಸ್ಟ್ರೆಸ್, ಈ ಎರಡನ್ನು ನಾವು ಇವತ್ತು ಕಲ್ತಿದ್ದೀವಿ. ಇದನ್ನು ಇನ್ನೂ ಹೇಗೆ ಹೆಚ್ಚು ಉಪಯುಕ್ತಕರವಾಗಿ ಹೇಳೋರಿಗೆ ತಲುಪೋ ರೀತಿಯಲ್ಲಿ ನಾವು ಹೇಳಬೇಕು, ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.